ಶಾಸಕರ ದತ್ತು ಗ್ರಾಮ ಬಳೂರ್ಗಿ ರೈತರಿಗಿಲ್ಲ ಜಮೀನಿಗೆ ತೆರಳುವ ದಾರಿ, ಸ್ವಂತ ಖರ್ಚಿನಲ್ಲಿ ರಸ್ತೆ ರಿಪೇರಿಗಿಳಿದ ರೈತ ಮುಖಂಡರು. ಶಾಸಕ ಮಹನೀಯರೇ ಎಲ್ಲಿದ್ದೀರಾ? ಒಮ್ಮೆ ಬಂದು ನಮ್ಮ ಕಷ್ಟಕ್ಕೆ ಸ್ಪಂದಿಸಿ. ಶಾಸಕರ ದತ್ತು ಗ್ರಾಮ ಎಂದೇ ಬಿಂಬಿತವಾದ ಬಳೂರ್ಗಿ ಗ್ರಾಮದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಮತದಾರರಿದ್ದು, ಇಲ್ಲಿನ ರೈತರಿಗೆ ಸಾಮಾನ್ಯ ಕೆಲಸಗಳು ಆಗುತ್ತಿಲ್ಲವೆಂದು ರೈತ ಮುಖಂಡ ಮನೋಹರ್ ರಾಠೋಡ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಮುಖಂಡ ಮನೋಹರ ರಾಠೋಡ್, ಸ್ಥಳೀಯ ಸಮಸ್ಯೆಗಳನ್ನು ಆಲಿಸಲು ನಾವು ನಮ್ಮ ಮತಗಳಿಂದ ಚುನಾಯಿತರಾಗಿ ಶಾಸಕರನ್ನು ನೇಮಿಸುತ್ತೇವೆ. ಆದರೆ ನಮ್ಮ ಅಫಜಲ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಎಂವೈ ಪಾಟೀಲ್ ಸಾಹೇಬರು ತಾಲೂಕಿನ ಬಳೂರ್ಗಿ ಗ್ರಾಮದ ರೈತರನ್ನು ಹಾಗೂ ಗ್ರಾಮದ ಅಭಿವೃದ್ಧಿಯನ್ನು ಮರೆಮಾಚಿದಂತೆ ಕಾಣುತ್ತಿದೆ. ಏಕೆಂದರೆ ಗ್ರಾಮದ ಹಾದಿಬಸವಣ್ಣ ದೇವಸ್ಥಾನದ ಮುಖ್ಯ ರಸ್ತೆ ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಕಾಣದೆ ನೆನೆಗುದಿಗೆ ಬಿದ್ದಿದೆ. ಪ್ರತಿ ವರ್ಷವೂ ಕೂಡ ರೈತರೇ ಸ್ವಂತ ಖರ್ಚಿನಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ. ಆದರೆ ನಮ್ಮ ತಾಲೂಕಿನ ಶಾಸಕ ಮಹನೀಯರು ಇಲ್ಲಿಯವರೆಗೂ ಬಳೂರ್ಗಿ ಗ್ರಾಮದ ಸಾಮಾನ್ಯ ಮೂಲ ಸೌಕರ್ಯಗಳನ್ನು ಆಲಿಸಲು ಮುಂದಾಗಿಲ್ಲ. ಆದರೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಎಂವೈ ಪಾಟೀಲರಿಗೆ ಹಾಕಿದ ಗ್ರಾಮದ ಜನರಿಗೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ. ಇದೇ ರಸ್ತೆಯಲ್ಲಿ ತಮ್ಮ ಅಲ್ಪ ಜಮೀನು ಇಟ್ಟುಕೊಂಡಿರುವ ಬಡ ರೈತ ಮಹಿಳೆ ರಸ್ತೆ ನಿರ್ಮಾಣಕ್ಕೆ ಆರ್ಥಿಕ ಪಾಲು ನೀಡಿರುವುದು ಕಣ್ಣೀರು ತರಿಸುವಂತಾಗಿದೆ. ನಮ್ಮ ರಸ್ತೆಗಳು ನಾವು ಮಾಡುವಂತಾದರೆ ಶಾಸಕರು ಇರುವುದಾದರೂ ಏತಕ್ಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದಲ್ಲಿರುವ ಶಾಸಕರ ಬೆಂಬಲಿಗ ಸಹೋದರರು ರೈತರ ಕಷ್ಟವನ್ನು ಅವರಿಗೆ ತಿಳಿಸಬೇಕು ಎಂದರು. ಗ್ರಾಮದ ಆದಿಬಸವಣ್ಣ ರಸ್ತೆಯಿಂದ ಸುಮಾರು 200 ರೈತರು ದಿನನಿತ್ಯ ಹಾದು ಹೋಗುವ ಹಳೆ ಅಫಜಲ್ಪುರ ಮುಖ್ಯ ರಸ್ತೆ ಇದಾಗಿದೆ. ಈಗಲಾದರೂ ಶಾಸಕರು ಸ್ಥಳಕ್ಕೆ ಬಂದು ರೈತರಿಗೆ ಅನುಕೂಲವಾಗುವಂತೆ ಮುರಾಮು ರಸ್ತೆ ನಿರ್ಮಾಣ ಮಾಡಿಕೊಡಬೇಕು. ಸರ್ಕಾರದಿಂದ ನಮ್ಮ ಹೊಲ, ನಮ್ಮ ರಸ್ತೆ ನಿರ್ಮಾಣ ಮಾಡಲು ನೂರಾರು ಕೋಟಿ ಅನುದಾನ ನೀಡಲಾಗುತ್ತಿದ್ದರೂ ನಮ್ಮ ಗ್ರಾಮದ ರೈತರ ಹೊಲಕ್ಕೆ ಶಾಸಕರು ಮಲತಾಯಿ ಧೋರಣೆ ತೋರುತ್ತಿದ್ದಾರೆ ಎನಿಸುತ್ತದೆ. ಕೂಡಲೇ ರಸ್ತೆ ನಿರ್ಮಾಣಕ್ಕೆ ಮುಂದಾಗದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಅನಿವಾರ್ಯವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ರೈತ ಮುಖಂಡರಾದ ಮನೋಹರ ರಾಠೋಡ್, ಬಸವರಾಜ ಸಂಗಶೆಟ್ಟಿ, ಜಾದೇವ್ ಸಿನ್ನೂರ್, ಸಚಿನ್ ಪಾಟೀಲ್, ಕಾಜಪ್ಪ ಪೂಜಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮಸ್ಕಾರ, ನಾನು ಮನೋಹರ್ ರಾಠೋಡ್ ಅಂತ ರೈತ ಮುಖಂಡ ಬಳೂರ್ಗಿ. ನಮ್ಮ ಇಲ್ಲಿ ಇದು ರೈತರಿಗೆ ಸಂಪರ್ಕ ಮತ್ತು ರೈತರಿಗೆ ಹೋಗುವಂತ ಹಾದಿ ಇದು. ಈ ಹಾದಿಗೆ ಸುಮಾರು 150 ಜನ ರೈತರಿದ್ದಾರೆ. ಅವರು ಬಹಳ ಸಂಕಷ್ಟದಲ್ಲಿದ್ದಾರೆ. ಏನದಪ್ಪ ಅಂದ್ರೆ ಇದು ಸುಮಾರು 2 ಟ್ರೈನ್ದಷ್ಟು ಸರ್ಕಾರಿ ಹಳಿ ಹಾದಿ, ಇದು ಅಫಜಲ್ಪುರ ಹಳಿ ಹಾದಿ ಅಂತ ಬರ್ತಾ ಇದೆ ಸರ್. ಆದ್ರೆ ಈ ಹಾದಿಗೆ ಏನದಪ್ಪ ಅಂದ್ರೆ 150 ಜನರು ಏನಾದ್ರು ಅವರ ಇದ್ದಂತ ಏನದಪ್ಪ ಅಂದ್ರೆ ಫಸಲು ಏನದಪ್ಪ ಅಂದ್ರೆ ನಾವು ಸಾಗಿಸ್ಬೇಕಾದ್ರೆ ಹಾದಿನೇ ಇಲ್ಲ, ನಮಗ್ ಹಾದಿನೇ ಇಲ್ಲ. ಸುಮಾರು ವರ್ಷಗಳಿಂದ ಏನದಪ್ಪ ಅಂದ್ರ ಅವ್ರ ಹೊಲದಲ್ಲಿ ಹೋಗೋದು ಬೈಸ್ಕೊಳ್ಳೋದು, ಇವ್ರ ಹೊಲದಲ್ಲಿ ಹೋಗೋದು ಬೈಸ್ಕೊಳ್ಳೋದು. ಈ ಹಾದಿಗೆ ಏನದಪ್ಪ ಅಂದ್ರೆ ಸಾಕಾಗಿ ನಾವು ಎಲ್ಲಾ ರೈತರು ಕೂಡಿ, ನಮ್ಮ ಎಲ್ಲಾ ರೈತರು ಹೇಗಾಗ್ಯದ ಪರಿಸ್ಥಿತಿ ಅಂದ್ರೆ 3,000 ರೂಪಾಯಿ ನಾವು ಏನದಪ್ಪ ತೊಲಿಪಟ್ಟಿ ಹಾಕಿ ನಾವೇನದಪ್ಪ ಅಂದ್ರೆ ಈ ಹಾದಿಗೆ ಏನದಪ್ಪ ಅಂದ್ರ JCP ಹಚ್ಚಿ ಏನದ ಸುಮಾರು ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ದಷ್ಟು ಏನದ 5 ಕಿಲೋಮೀಟರ್ ಆಗ್ಬೋದು. 5 ಕಿಲೋಮೀಟರ್ದಷ್ಟು ಏನದಪ್ಪ ಅಂದ್ರೆ ತೆಲಿಪಟ್ಟಿ ಹಾಕಿ ರೈತರು ಎಲ್ಲಾರು ಏನದಪ್ಪ ಕೆಲಸ ಮಾಡೋ ಪರಿಸ್ಥಿತಿ ಬಂದದ. ಅದು ನಾವೇನದಪ್ಪ ಅಂದ್ರ ಇದೇ ನಾವು ಪ್ರತಿನಿಧಿಗಳ ವ್ಯವಸ್ಥೆಯಲ್ಲಿ ಇದ್ದೇವೋ ಅಥವಾ ಏನದಪ್ಪ ಅಂದ್ರ ರಾಜ ಮಹಾರಾಜರ ವ್ಯವಸ್ಥೆಯಲ್ಲಿ ಇದ್ದೇವೋ ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಈ ಕಾಲಮಾನದಲ್ಲಿ ನಾವು ತೆಲಿಪಟ್ಟಿ ಹಾಕಿ ಕೆಲಸ ಮಾಡ್ಕೊತೀವಿ ಅಂದ್ರೆ ಇಲ್ಲಿ ಯಾವುದೇ ರಾಜಕಾರಣಿಗಳು ನಿಗಾ ವಹಿಸ್ತಾ ಇಲ್ಲ. ಮತ್ತು ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಅಫಜಲ್ಪುರ ಶಾಸಕರಿಗೆ, ಅವರ ಕಾರ್ಯಕರ್ತರಿಗೆ 100 ಬಾರಿ ನಾವು ಹೇಳಿದ್ದೀವಿ ಮೌಖಿಕವಾಗಿ. ಅವ್ರಿಗೆ ಏನದಪ್ಪ ಅಂದ್ರೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹೇಳಿವಿ, ಯಾರು ಕೂಡ ನಮ್ಮ ರೈತ ಏನದಪ್ಪ ಗಮನ ಹರಿಸ್ತಾ ಇಲ್ಲ. ಆದ ಕಾರಣ ಏನದಪ್ಪ ಅಂದ್ರೆ ನಾವು 3,000 ರೂಪಾಯಿ ಪಟ್ಟಿ ಹಾಕಿ ತೆಲಿಪಟ್ಟಿ ಹಾಕಿ ದುಡ್ಡು ನಿನ್ನ ಒಂದು ವಿಷಯ ಆಯ್ತು. ಒಬ್ಬಕಿ ಹೆಣ್ಣು ಮಗಳ ಈ ಹಾದಿಗೆ ಆಕಿ ಗಂಡ ಏನದ ಹಾವು ಕಳಿಸತ್ತೋ ಅದು ಪರಿಹಾರ ಇಲ್ಲ ಆಕಿ. ಆದ್ರೂ 2,000 ರೂಪಾಯಿ ನಮಗೆ ಏನದಪ್ಪ ಅಂದ್ರೆ ಸಹಾಯಧನ ಕೊಡ್ತಾಳ. ಇಂತ ದುಸ್ಥಿತಿ ಏನದಪ್ಪ ಅಂದ್ರೆ ನಮ್ಮ ರೈತರಿಗೆ ಬಂದವ. ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ನಮ್ಮ ಹೊಲ ನಮ್ಮ ಹಾದಿಗಾಗಿ 100 ಕೋಟಿ ಏನದಪ್ಪ ಅಂದ್ರೆ ಬಜೆಟ್ ಇದೆ. ಅದು ನಮ್ಮ ಶಾಸಕರು ನಮ್ಮ ಕಡೆ
ಆರಿಸಿ ಬಂದಿದ್ದು ಖರೆ, ಆದ್ರೆ ಏನದ ಜನರ ಕಡೆಯವರು ಇನ್ನೂ ಅದ್ರ ಮುಖಾನೇ ತಿರುತ್ತಾ ಇಲ್ಲ. ಇದು ಏನೋ ನಮಗ್ ಗೊತ್ತಿಲ್ಲ. ನಮ್ಮ ಬಳವರಿಗೆ ಗ್ರಾಮಕ್ಕೆ ಅವ್ರು ಕಡಿಗಣಿಸ್ತಾ ಇದ್ದಾರೆ ನಮ್ಮ ಭಾವನೆ ನಮ್ಮಲ್ಲಿದೆ. ತಾವು ಜನಪ್ರತಿನಿಧಿಗಳು ಇಲ್ಲಿ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಅವ್ರು ಹೇಳ್ತಾ ಇದ್ದಾರಂತೆ, ನಮಗೆ ಲಿಖಿತವಾಗಿ ಯಾರಾದ್ರೂ ಕೊಟ್ಟಿದಾರ ಅಂತ. ಲಿಖಿತವಾಗಿ ಯಾಕೆ ಹೋಗ್ಬೇಕು ಸ್ವಾಮಿ ನಾವು ಶಾಸಕರಿಗೆ? ತಾವು 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಿಗೆ ಮತ ಬೇಡಲ್ಲಿ ಹಾಗೆ ಬರ್ತೀರಿ. ಆ ತರ ಬಂದು ನಮ್ಮ ರೈತರ ಸ್ಪಂದನೆ ಬರ್ಕೊಂಡು ಹೋಗಿ ಲಿಸ್ಟ್ ಮಾಡಿ ಈ ಗ್ರಾಮದಲ್ಲಿ ಏನು ಕುಂದು ಕೊರತೆ ಇದೆ, ಈ ಗ್ರಾಮದಲ್ಲಿ ಏನು ಜನರ ಸಮಸ್ಯೆಗಳಿದೆ, ತಾವೇನಾದ್ರು ಆಲಿಸಬೇಕು. ನಾವ್ಯಾಕೆ ನಿಮ್ಮಲ್ಲಿ ಬಂದು ಲಿಖಿತ ಕೊಡ್ಬೇಕು ಸರ್? ತಾವೇನದಪ್ಪ ಅಂದ್ರೆ ಶೀಘ್ರದಲ್ಲೇ ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ನಮ್ಮ ಈ ಹಾದಿ, ಹಳೆ ಹಾದಿ ಇದೆ, ಇದು ಅಫ್ಜಲ್ಪುರ ಹಳೆ ಹಾದಿ, ಇದಕ್ಕೆ 100 ರೈತರು ಇದ್ದಾರೆ. ಒಂದು ಚೀಲ ಫಸಲು ಮಾತ್ರ ಏನದ ನಮಗೆ ತರಲು ಹಾದಿ ಇಲ್ಲ. ಆದ ಕಾರಣ ದಯಮಾಡಿ ಏನದಪ್ಪ ಅಂದ್ರೆ ಕೈ ಮುಗಿದು ಕೇಳ್ಕೊಳ್ತೀನಿ, ಇಲ್ಲಿ ತಾವು ಶಾಸಕರು ಬಂದು ಖುದ್ದಾಗಿ ತಮ್ಮ ಕಣ್ಣಾರೆ ನೋಡಿ ನಮ್ಮ ರೈತರನ್ನು, 100 ರೈತರು ಇದ್ದೀವಿ, ಒಬ್ಬರಂತ ಅಲ್ಲ, ನಾನು ವೈಯಕ್ತಿಕ ಮಾತಾಡ್ತಾ ಇಲ್ಲ, ಒಬ್ಬರಂತ ಇಲ್ಲ, ತಾವು ಏನಾದ್ರು ಗಮನ ಹರಿಸಿ ನಮ್ಮನ್ನು ಈ ಹಾದಿಗೆ ಬಜೆಟ್ ಹಾಕಿ ತಾವು ಖರ್ಚು ಮಾಡಿ ನಮ್ಮನ್ನು ಹಾದಿ ಮಾಡಿ ಕೊಡ್ತೀರಿ ಎಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ನಾನು ಮನೋಹರ್ ರಾಠೋಡ್, ಬಸವರಾಜ್ ಬಿರಾದರ್ ಅಂತ ಹೇಳಿ. ಸ್ವಲ್ಪ ಈ ಹಾದಿಗೆ ಹೋಗೋದು ಎಲ್ಲ ಸಮಸ್ಯೆ ಭಾಳ ಅದ ರೈತರಿಗೆ. ಕೆಲವೊಂದು ರೈತರಿಗೆ ಕಬ್ಬು ಹೊಲಕ್ಕ ಹಿಂಗೆ ಇದು ಆಗಿ ನಾವೇ ಕೈಲಿ ಹಾಕಿ ಮಾಡ್ಕೊಳ್ತೀವಿ. ಸರ್ಕಾರ ಒಂದು ಯಾವ್ದಕ್ಕಾರ ಮುಂದಾಳತ್ತು ವಹಿಸಿ ಯಾವ್ದಾರ ಅನುದಾನದಾಗ ಏನಾರ ಮಾಡಿಕೊಟ್ರೆ ಅಂದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತೈತೆ. ನಾವು ಹೊಲಗತ್ತೀವಿ ರೀ, ಇದೇ ದಯಮಾಡಿ ಕೇಳ್ಕೊಳ್ಳೋದಂದ್ರೆ ಇದೆ. ಇದೇನು ಸುಮಾರು ವರ್ಷ ನಾವೇ 2 ವರ್ಷಕ್ಕೊಮ್ಮ ನಾವೇ ಮಾಡ್ಕೋತೀವಿ ರೀ, ಕೈಲಿ ಖರ್ಚು ಹಾಕಿ. ಯಾರು ಕೂಡ ಮಾಡಿಲ್ಲ, ಯಾವ್ದು ಮಾಡಿಲ್ಲ. ಯಾಕಂದ್ರೆ ಇವೆಲ್ಲ ಕಂಟಿಗಡೆ ಇದ್ದರಿಂದ ಯಾರೋ ಮುಂದಾಳತ್ತು ವಹಿಸಲ್ಲ. ಈ ರಸ್ತೆಗೆ ಎಷ್ಟು ಮಂದಿ ರೈತರು ಓಡಾಡ್ತಾರೆ? ಸುಮಾರು 200 ತನಕ ಓಡಾಡ್ಬೋದ್ರಿ. ಅದಕ್ಕೇನಿಲ್ಲ, ಅಷ್ಟು ರೈತರೆಲ್ಲ ಓಡಾಡ್ತಾರೆ. ಹಳಿ ಹಾದಿ ಅದ ರೀ, ಅಫ್ಜಲ್ಪುರ ಕೈಲೇನೆ ಮಾಡ್ಕೋತೀವಿ. ಹಿಂಗಾಗಿ ಇಲ್ಲಿಂದ ಆದಿ ಬಸವೇಶ್ವರಿಂದ ಆಕ್ಳಕಲ್ ತಕ ಅದ ರೀ, ಸುಮಾರು ಒಂದು 5-6 ಕಿಲೋಮೀಟರ್ ಆಗ್ತದೆ. ಅಫ್ಜಲ್ಪುರ ಹಳೆ ಹಾದಿ ಅದ ರೀ. ರೋಡ್ ಅಲ್ಲಿ ಮ್ಯಾಗ ಹೋಗಿರೋ ಸಲಂದಾಗ ಈ ಹಾದಿಗೆ ಯಾರು ಕೇರ್ಲೆಸ್ ಆಗಲ್ಲ ರೀ. ನಮ್ಗೆ ಹೋಗಕ್ಕೆ ಬರೋಕೆ ಭಾಳ ತೊಂದರೆ ಆಗತ್ತೆ ರೀ. ಅದಕ್ಕೆ ಯಾವ್ದಾರ ಒಂದು ಸ್ವಲ್ಪ ಅಂದಾಗ ಅಂತ ಮಾಡಿಕೊಟ್ರೆ ಸರ್ಕಾರ ಗುಣ ಆಗ್ತದೆ. ಈ ಹಾದಿಗೆ ನಾವೆಲ್ಲ ಸ್ವಂತ